ನಮಸ್ಕಾರ ಸ್ನೇಹಿತರೆ, ಒಂದು ಪ್ರಶ್ನೆ. ನಿಮ್ಮ ಡ್ರೀಮ್ ಕಾರ್ ಯಾವುದು? ಹೆಚ್ಚಿನವರು ಕೇಳಿದ್ರೆ ರೇಂಜ್ ರೋವರ್, ಡಿಫೆಂಡರ್, ಔಡಿ, BMW, ಮರ್ಸಿಡೀಸ್ ಬೆಂಜ್ ಈ ಥರದ ಆಸೆಗಳನ್ನು ಇಟ್ಕೊಂಡಿದ್ದೀರಾ. ಹೆಚ್ಚಿನವರು ಆ ರೀತಿ ಆಸೆ ಇಟ್ಕೊಂಡಿರ್ತಾರೆ. ಆದರೆ ರೇಟ್ ಕೇಳಿದ್ರೆ ಮಾತ್ರ ಯಾಕೆ ಇಷ್ಟೊಂದು ರೇಟು? ವಿದೇಶಗಳಲ್ಲೆಲ್ಲ ಕಮ್ಮಿ ಸಿಗುತ್ತೆ, ನಮ್ಮಲ್ಲಿ ಮಾತ್ರ ಯಾಕೆ ಇಷ್ಟು ಹಿಂಸೆ, ರೇಟ್ ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಅಲ್ಲಿ 30 ಲಕ್ಷ ಸಿಗುತ್ತಂತೆ, ದುಬೈಲಿ 40 ಲಕ್ಷ ಅಂತೆ, ಇನ್ನೊಂದು ಕಡೆ 45 ಲಕ್ಷ ಅಂತೆ. ಭಾರತಕ್ಕೆ ಬರುವಷ್ಟರಲ್ಲಿ 1.5 ಕೋಟಿ. ಏನು ಟ್ಯಾಕ್ಸ್ ಅಪ್ಪ, ಬದುಕಕ್ಕೆ ಬಿಡೋದಿಲ್ಲ ಅಲ್ವಾ? ಆದರೆ ಆ ಟ್ಯಾಕ್ಸ್ ಗೋಡೆ ಉದುರಿ ಬೀಳ್ತಾ ಇದೆ. ನಿಮ್ಮ ಕನಸಿನ ಐಷಾರಾಮಿ ಕಾರುಗಳ ಬೆಲೆ 50 ಲಕ್ಷ ಡೌನ್ ಆದರೆ ಹೇಗಿರುತ್ತೆ? ಎಸ್, ಈಗಿನ ಭಾರತ ಸರ್ಕಾರ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಅಂತ ಒಂದು ಐತಿಹಾಸಿಕ ಡೀಲ್ ಫೈನಲ್ ಆಗ್ತಾ ಇದೆ. ಅರ್ಧಕ್ಕರ್ಧ ಟ್ಯಾಕ್ಸ್ ತೆಗಿತಾ ಇದ್ದಾರೆ. ಇದರ ಪರಿಣಾಮ ಈಗ ಇಲ್ಲೊಂದು ಕಾಣ್ತಾ ಇರೋ ಯುರೋಪಿಯನ್ ಕಾರುಗಳು ತುಂಬಾ ಜನಕ್ಕೆ ಆಸೆ ವಿಪರೀತ ಇದ್ರೂ ಕೂಡ ಆ ಥ್ರೊಟಲ್ ರೆಸ್ಪಾನ್ಸ್, ಆ ಅಗ್ರೆಸಿವ್ ಬ್ರೇಕಿಂಗ್, ಹ್ಯಾಂಡ್ಲಿಂಗ್, ಆ ಎಕ್ಸಾಸ್ಟ್ ಸೌಂಡ್ ಅದೆಲ್ಲ ಕನಸಲು ಬರ್ತಾ ಇದ್ರು ಕೂಡ ತಗೊಂಡೆ ಕಾಯ್ತಿರೋ ತುಂಬಾ ಜನ ಭಾರತೀಯರು. ನೆಕ್ಸ್ಟ್ ಮಿಡಲ್ ಕ್ಲಾಸ್ನವರು ಕೂಡ, ಶ್ರೀಮಂತರು ಮಾತ್ರ ಅಲ್ಲ, ಮಿಡಲ್ ಕ್ಲಾಸ್ನವರು ಕೂಡ ಯುರೋಪಿಯನ್ ಜರ್ಮನ್ ಕಾರುಗಳನ್ನು ಮನೆ ಮುಂದೆ ನಿಲ್ಲಿಸೋ ಟೈಮ್ ಹತ್ತಿರ ಬರ್ತಾ ಇದೆ. ಆದರೆ ಸೇಮ್ ಟೈಮ್ ಟಾಟಾ ಮಹೀಂದ್ರಾದಂತಹ ದೇಸಿ ಕಂಪನಿಗಳಿಗೆ, ಕೊರಿಯನ್ ಹಾಗೂ ಜಾಪನೀಸ್ ಆದರೂ ಕೂಡ ಭಾರತೀಯರಲ್ಲಿ ಒಂಥರ ಮನೆ ಮಕ್ಕಳ ಥರ ಆಗಿರೋ ಹ್ಯುಂಡೈ ಮತ್ತು ಮಾರುತಿಗಳಿಗೆ ಅವ್ರಿಗೂ ಕೂಡ ಡಬಡವ ಲಬಡಬ ಶುರುವಾಗಿದೆ. ಯಾಕೆ ಅಂದರೆ ಆ ಮದರ್ ಆಫ್ ಆಲ್ ಡೀಲ್ಸ್ನ ಆ ಮುಖ್ಯ ಅಂಶ. ಏನದು ಡೀಲ್? ನಿಜವಾಗ್ಲೂ ಔಡಿ, ಬೆನ್ಸ್ ಕಾರುಗಳು ಅಗ್ಗ ಆಗ್ತವ. ನೀವು ಕೂಡ BMW ಆ ಎಕ್ಸಿಲರೇಟಿಂಗ್ ಆಕ್ಸಲರೇಷನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದಾ? ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. 100% ನಿಂದ 40%ಗೆ ಏನಿದು ಡೀಲ್? ಎಸ್ ಸ್ನೇಹಿತರೆ, ರೈಟ್ ನಾವು ವಿದೇಶಗಳಿಂದ ಕಾರ್ ತರಿಸ್ತೀವಿ ಅಂದರೆ ಆ ಕಾರ್ ಮೇಲೆ ರೇಟ್ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಟ್ಯಾಕ್ಸೇ ಕಟ್ಟಬೇಕು. 70 ಇಂದ 110%. 50 ಲಕ್ಷದ ಕಾರಿಗೆ ಇನ್ನೂ 55 ಲಕ್ಷ ಸೇರಿಸಿ ಟ್ಯಾಕ್ಸ್ ಕಟ್ಟಬೇಕು. ಆದರೆ ಈಗ ಸ್ನೇಹಿತರೆ, ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ನಡೀತಾ ಇರೋ ಮುಕ್ತ ವ್ಯಾಪಾರ ಒಪ್ಪಂದ ಅಥವಾ FTA ಮಾತುಕತೆಯಲ್ಲಿ ಮೇಜರ್ ಬ್ರೇಕ್ ಥ್ರೂ. ಅದರ ಪ್ರಕಾರ ಯುರೋಪ್ನಿಂದ ಬರುವ ಐಷಾರಾಮಿ ಕಾರುಗಳ ಮೇಲಿನ ಆಮದು ಸುಂಕವನ್ನು 110% ಕೇವಲ 40%ಗೆ ಇಳಿಸೋಕೆ ಭಾರತ ರೆಡಿಯಾಗಿದೆ ಅನ್ನೋ ಮಾಹಿತಿಯನ್ನು ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. 110ಲ್ಲಿ 40ಲ್ಲಿ ಜಸ್ಟ್ 1%, 2% ಡಿಸ್ಕೌಂಟ್ ಅಲ್ಲ, ಗೇಮ್ ಚೇಂಜರ್ ಇದು. ಆದರೆ ಒಂದು ಕಂಡೀಷನ್ ಇದೆ. ಸರ್ಕಾರ ಸುಮ್ಮನೆ ಎಲ್ಲ ಕಾರುಗಳಿಗೂ ಬಾಗಿಲು ತೆರೆದಿಲ್ಲ. ಯಾವ ಕಾರಿನ ಬೆಲೆ 15,000 ಯೂರೋ ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ ಅಂದಾಜು 13.5 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇದೆಯೋ ಅಂಥ ಕಾರುಗಳಿಗೆ ಮಾತ್ರ ಈ ಆಫರ್. ಅಂದರೆ ಯುರೋಪ್ ಯಾವುದೋ ಸಣ್ಣ ಪುಟ್ಟ ಹ್ಯಾಚ್ ಬ್ಯಾಕ್ಗಳನ್ನು, ಕಾಂಪ್ಯಾಕ್ಟ್ ಸೆಡಾನ್ಗಳನ್ನು, ಕಾಂಪ್ಯಾಕ್ಟ್ SUVಗಳನ್ನು ತಂದಿಲ್ಲಿ ನಮ್ಮ ದೇಶದ ಕಂಪನಿಗಳನ್ನೆಲ್ಲ ಬಡಿದು ನಮ್ಮ ರೋಡ್ಗಳನ್ನು ಆಳೋಕೆ ಬಿಡ್ತಾ ಇಲ್ಲ. ಓನ್ಲಿ ಪ್ರೀಮಿಯಂ ಮತ್ತು ಲಕ್ಸುರಿ ಕಾರುಗಳಿಗೆ ಮಾತ್ರ ಅವಕಾಶ ಕೊಡ್ತಾ ಇರೋದು ಕಮ್ಮಿ ಟ್ಯಾಕ್ಸ್ನಲ್ಲಿ ಬರೋಕೆ. ಯಾಕಂದರೆ ಉಳಿದ ಸೆಗ್ಮೆಂಟಲ್ಲಿ, ಲೋ ಮತ್ತು ಮಿಡಲ್ ಸೆಗ್ಮೆಂಟ್ನಲ್ಲಿ ನಮ್ಮ ಇಂಡಿಯನ್ ಕಾರ್ ಮೇಕರ್ಸ್ ಆಲ್ರೆಡಿ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಅವ್ರು ಮಾಡ್ತಿರೋದೇ ಆ ಸೆಗ್ಮೆಂಟ್ನ ಕಾರುಗಳು. ಅಲ್ಟ್ರಾ ಲಕ್ಸುರಿ ಕಾರ್ಸೇನು ಅವ್ರು ಮಾಡ್ತಾನೂ ಇಲ್ಲ. ಸೊ ಇಂಡಿಯನ್ ಕಂಪನಿಗಳನ್ನು ರಕ್ಷಿಸಿದ ಹಾಗೂ ಆಗಬೇಕು, ಯುರೋಪ್ನವರೊಂದಿಗೆ ಟ್ರೇಡ್ ಡೀಲ್ ಮಾಡ್ಕೊಂಡಂಗೂ ಆಗಬೇಕು, ನಮ್ಮ ಕನ್ಸ್ಯೂಮರ್ಗೆ ಎಕ್ಸ್ಟ್ರಾ ಆಪ್ಷನ್ಸನ್ನು ಕೊಟ್ಟಂಗೂ ಆಗಬೇಕು ಹೈಯರ್ ಎಂಡ್ ಸೆಗ್ಮೆಂಟ್ಗಳಲ್ಲಿ. ಆ ಗೇಮನ್ನು ಈಗ ಭಾರತ, ಯುರೋಪಿಯನ್ ಯೂನಿಯನ್ ಆಡ್ತಾ ಇದ್ದಾರೆ. ಇದರ ಪರಿಣಾಮ ಜರ್ಮನ್ ಕಾರುಗಳು, ಇಟಾಲಿಯನ್ ಕಾರುಗಳು, ಯುರೋಪಿಯನ್ ಎಲ್ಲ ಕಾರುಗಳು, ಅದು ಆಡಿ ಆಗಿರ್ಬೋದು, BMW ಆಗಿರ್ಬೋದು, ಮರ್ಸಿಡೀಸ್ ಆಗಿರ್ಬೋದು, ಲ್ಯಾಂಬೋಗಿನಿ, ಪೋರ್ಷಾ, ವೋಲ್ವೋ, ಸ್ಕೋಡಾ ಎಲ್ಲ ಪ್ರೀಮಿಯಂ ಬ್ರ್ಯಾಂಡ್ಗಳ ಬೆಲೆ ಇಳಿಕೆ ಕಾಣುತ್ತೆ. ಸ್ಟೈಲ್, ಕ್ವಾಲಿಟಿ, ಪರ್ಫಾರ್ಮೆನ್ಸ್, ಸರ್ವಿಸ್ ಕ್ವಾಲಿಟಿ ಎಲ್ಲದರಲ್ಲೂ ಗ್ಲೋಬಲ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋ ಈ ಕಾರ್ಗಳ ಬೆಲೆ ಕೋಟಿಗಳಿಂದ ಲಕ್ಷಗಳಿಗೆ ಇಳಿದು ಬಿಡುತ್ತೆ. ಇನ್ನು ಮುಂದೆ ಈ ಕಾರುಗಳು ಕೇವಲ ಶ್ರೀಮಂತರಿಗೆ ಮಾತ್ರ ಅಲ್ಲ, ಅಪ್ಪರ್ ಮಿಡಲ್ ಕ್ಲಾಸ್ ಜನರ ಕೈಗೂ ಎಟ್ತವೆ. ಸೊ ಹೊಸ ರೂಲ್ಸ್ ಪ್ರಕಾರ ಮೊದಲ ವರ್ಷ ಸುಮಾರು 2 ಲಕ್ಷ ಕಾರುಗಳನ್ನು ಈ ಕಡಿಮೆ ಟ್ಯಾಕ್ಸ್ ರೇಟ್ನಲ್ಲಿ ಭಾರತಕ್ಕೆ ತರೋಕೆ ಅವಕಾಶ ಸಿಗಬಹುದು. ಮುಂದೆ ಹೋಗ್ತಾ 40% ಟ್ಯಾಕ್ಸ್ ಇನ್ನೂ ಕಮ್ಮಿಯಾಗಿ 10%ಗೆ ಬಂದರೂ ಆಶ್ಚರ್ಯ ಇಲ್ಲ ಅಂತಲೂ ಎಕ್ಸ್ಪರ್ಟ್ಸ್
ಹೇಳ್ತಾ ಇದ್ದಾರೆ. ಸೊ ಸ್ನೇಹಿತರೆ, ನಿಮಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದ್ರೆ ಲಕ್ಷ ಉಳಿಯುತ್ತೆ ಅಂತ ಹೇಳಿದ್ರೆ ಕೋಟಿಯಿಂದ ಲಕ್ಷಗಳಿಗೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ BMW ಆಗಿರ್ಬೋದು, ಯುರೋಪಿಯನ್ ಕಾರ್ ಮೇಕರ್ ಸುಮಾರು ಜನ ಏನ್ ಮಾಡ್ತಾರೆ, ಕೆಲವೊಂದು ಕಾರ್ಗಳನ್ನ ಇಲ್ಲಿ ತಂದು ಜೋಡಿಸಿ ಮಾರ್ತಾರೆ, ಕಮ್ಮಿ ಟ್ಯಾಕ್ಸ್ ಬೀಳುತ್ತೆ. ಕಂಪ್ಲೀಟ್ಲಿ ಇಡೀ ಕಾರ್ ಅಂತ ಇಲ್ಲಿ ಮಾರಿದಾಗ 110% ಟ್ಯಾಕ್ಸ್ ಬೀಳುತ್ತಲ್ವಾ ಲಕ್ಸುರಿ ಗಾಡಿಗಳಿಗೆ. ಟ್ಯಾಕ್ಸ್ ಅಲ್ಲ, GST ಬಿಡಿ, ಅದಾದ್ಮೇಲೆ ಹೇಳ್ತೀವಿ ನಿಮಗೆ. ಇದು ಕಸ್ಟಮ್ ಡ್ಯೂಟಿ 110% ಬೀಳುತ್ತಲ್ವಾ. ಆ ಸಿನಾರಿಯೋದಲ್ಲಿ ಈಗ ಹೇಗೆ ಬದಲಾಗುತ್ತೆ, ಹೆಂಗ್ ಉಳಿಯುತ್ತೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. BMW M2 ಜರ್ಮನಿಯಿಂದ CBU ಕಂಪ್ಲೀಟ್ಲಿ ಬಿಲ್ಟ್ ಅಪ್ ಮಾಡೆಲ್ ರೆಡಿ ಇರೋದನ್ನ ತಂದಿಲ್ಲಿ ಮಾರಕ್ ಹೊರಟಿದ್ದಾರೆ ಅಂತ ಅನ್ಕೊಳ್ಳೋಣ. ಜರ್ಮನಿ ರಿಟೇಲ್ ಪ್ರೈಸ್ ಎಷ್ಟು, 78,000 ಯೂರೋಸ್ ಅಂತ ಅನ್ಕೊಳ್ಳೋಣ. ಆದ್ರೆ ಸ್ನೇಹಿತರೆ, ಆ ಪ್ರೈಸ್ ನಲ್ಲಿ ವ್ಯಾಟ್, ಜರ್ಮನಿದು ಡೀಲರ್ ಪ್ರಾಫಿಟ್ ಎಲ್ಲ ಇರುತ್ತೆ. ಜರ್ಮನಿಲಿ ಮಾರೋ ರೇಟ್ ಅದು ನಮಗೆ ಅನ್ವಯ ಆಗೋದಿಲ್ಲ. CIF ವ್ಯಾಲ್ಯೂ ಅಂತ ಇರುತ್ತೆ ಅಲ್ವಾ, ಭಾರತದ ಬಂದರಿಗೆ ತಂದಾಗ ಅದಕ್ಕೆ ಏನ್ ವ್ಯಾಲ್ಯೂ ಹಿಡಿತಾರೆ ಅಂತ, ಅದು 34 ರಿಂದ 38 ಲಕ್ಷ ರೂಪಾಯಿ ಆಸು ಅಂತ ಅನ್ಕೊಳ್ಳೋಣ ನಾವೀಗ. ಅದ್ರ ಮೇಲೆ ಸ್ನೇಹಿತರೆ 110% ಕಸ್ಟಮ್ ಡ್ಯೂಟಿ ಈಗ ಅನ್ವಯ ಆಗುತ್ತೆ. ಆ ಕಸ್ಟಮ್ ಡ್ಯೂಟಿಲಿ 2 ಬ್ರೇಕಪ್ ಇದೆ. ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಅಂತ ಇರುತ್ತೆ 70%, ಅಗ್ರಿಕಲ್ಚರ್ ಸೆಸ್ ಅಂತ 40% ಇರುತ್ತೆ. ಟೋಟಲ್ 110%. ಎಷ್ಟಾಯ್ತು ಅವಾಗ? CIF ವ್ಯಾಲ್ಯೂ ಪ್ಲಸ್ ಈ ಕಸ್ಟಮ್ ಡ್ಯೂಟಿ ಸೇರಿ 72 ಲಕ್ಷ ರೂಪಾಯಿ ಆಯ್ತು ಅಲ್ವಾ. ಅದರ ಮೇಲೆ 40% ಸಿನ್ ಟ್ಯಾಕ್ಸ್. GST ಕಮ್ಮಿ ಅಲ್ವಾ, 28% ಹೈಯೆಸ್ಟ್ ಅಲ್ವಾ. ಅದೆಲ್ಲ ಜನ ಸಾಮಾನ್ಯರು ಬಳಸೋ ಗಾಡಿಗಳಿಗೆ, ಲಕ್ಸುರಿ ಗಾಡಿಗಳಿಗೆ 40% ಇನ್ನೊಂದು ಬ್ರಾಕೆಟ್ ಇದೆಯಲ್ವಾ, ಲಕ್ಸುರಿ ಟ್ಯಾಕ್ಸ್, ಅದನ್ವಯ ಆಗತ್ತೆ ಇಲ್ಲಿ. ಎಷ್ಟಾಯ್ತು ಅವಾಗ? GST, CIF ವ್ಯಾಲ್ಯೂ, ಬಂದರಿಗೆ ಬಂದಾಗಿದ್ದ ಗಾಡಿ ವ್ಯಾಲ್ಯೂ ಪ್ಲಸ್ ಕಸ್ಟಮ್ ಡ್ಯೂಟಿ, ಅದೆರಡರ ಮೇಲ್ಗಡೆ ಅನ್ವಯ ಆಗುತ್ತೆ ಈ GST. 40% ಅಪ್ಲೈ ಆಗುತ್ತೆ. ಅವಾಗ ಎಷ್ಟಾಯ್ತು? 28 ಲಕ್ಷ GST ಅಪ್ಲೈ ಆಯ್ತು. ಸೊ ಫೈನಲ್ ಪ್ರೈಸ್ 99 ಲಕ್ಷ ರೂಪಾಯಿ ಹತ್ತತ್ರ ಬಿತ್ತು ಅಲ್ವಾ. ಅದಾದ್ಮೇಲೆ ಡೀಲರ್ ಮಾರ್ಜಿನ್ 3 ಲಕ್ಷ ರೂಪಾಯಿ, ಎಕ್ಸ್ ಶೋರೂಮ್ ಪ್ರೈಸ್ 1,03 ಲಕ್ಷ ರೂಪಾಯಿಗೆ ಬಂತು. ಈಗ 1,02 ಲಕ್ಷ, 1,03 ಲಕ್ಷ ರೂಪಾಯಿ ಬಂತು. ನೆಕ್ಸ್ಟ್ ಫೈನಲ್ ಆನ್ ರೋಡ್ ಪ್ರೈಸ್ ಇದೆಯಲ್ಲ, ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ಸೋರ್ಸ್, ಇನ್ಶೂರೆನ್ಸ್, ರಿಜಿಸ್ಟ್ರೇಷನ್ ಎಲ್ಲ ಸೇರಿ 1,27 ಲಕ್ಷ ರೂಪಾಯಿ ಹತ್ತತ್ರ ಆನ್ ರೋಡ್ ಪ್ರೈಸ್ ಆಯ್ತು ಅಲ್ವಾ. ಇದ್ರಲ್ಲಿ ಬೇರೆ ಬೇರೆ ವೇರಿಯಂಟ್ಸ್ ಇದೆ. ಒಂದು ಎಕ್ಸಾಂಪಲ್ ಅಂತ ಅನ್ಕೊಳ್ಳಿ, 1,27 ಲಕ್ಷ ರೂಪಾಯಿವರೆಗೆ ಬಂತು. ಆದ್ರೆ ಈಗ ಆ 110% ಕಸ್ಟಮ್ ಡ್ಯೂಟಿ ಜಸ್ಟ್ 40%ಗೆ ಇಳಿತು ಅಂತ ಹೇಳಿದ್ರೆ ಹತ್ತತ್ರ 1,30 ಲಕ್ಷ ರೂಪಾಯಿ ಇರೋ ಈ ಕಾರಿನ ಆನ್ ರೋಡ್ ಪ್ರೈಸ್ ಸೀದಾ ಭಾರತದಲ್ಲಿ ಎಷ್ಟಕ್ಕೆ ಇಳಿಯುತ್ತೆ ಗೊತ್ತಾ ಸ್ನೇಹಿತರೆ? 90 ರಿಂದ 95 ಲಕ್ಷ ರೂಪಾಯಿಗೆ ಇಳಿದು ಬಿಡುತ್ತೆ. ಸೊ ಕೋಟಿಗಳ ಲೆಕ್ಕದಲ್ಲಿ ಇದ್ದಂತ ಕಾರಿನ ಪ್ರೈಸ್ ಲಕ್ಷಗಳ ಲೆಕ್ಕಕ್ಕೆ ಇಳಿಯುತ್ತೆ. ಯಾರಾದ್ರೂ ಇಂತಹ ಯುರೋಪಿಯನ್ ಪರ್ಫಾರ್ಮೆನ್ಸ್ ಕಾರ್ಗಳ ಮೇಲೆ ಕಣ್ಣಿಟ್ಟಿದ್ರೆ, ಇಂಪೋರ್ಟ್ ಮಾಡ್ಕೊಳ್ಳೋ ಲೆಕ್ಕಾಚಾರದಲ್ಲಿ ಇದ್ರೆ ಅವರಿಗೆ 30-35 ಲಕ್ಷ ರೂಪಾಯಿಗಳ ಉಳಿತಾಯ ಆಗುತ್ತೆ. ಭಾರತ ಬಗ್ಗಿದ್ದೇಕೆ, ಲಾಭ ಯಾರಿಗೆ? ಮೇಕ್ ಇನ್ ಇಂಡಿಯಾ ಅಂತ ಇದ್ರು, ಸಡನ್ ಆಗಿ ವಿದೇಶಿ ಕಾರ್ಗಳಿಗೆ ಮಣೆ ಹಾಕ್ತಿದ್ದಾರೆ. ಏನಕ್ಕಿದು ಅನ್ನೋ ಪ್ರಶ್ನೆ ನಿಮ್ಗೆ ಮೂಡ್ಬೋದು. ವ್ಯಾಪಾರದಲ್ಲಿ ಎಮೋಷನ್ಸ್ ವರ್ಕ್ ಆಗಲ್ಲ, ಬರೀ ಗಿವ್ ಅಂಡ್ ಟೇಕ್ ಇರುತ್ತೆ. ನಾವು ಯುರೋಪ್ಗೆ ಒಂದು ಬಿಟ್ಕೊಟ್ರೆ ಅವ್ರು ನಮಗೊಂದು ಬಿಟ್ಕೊಡ್ಲೇಬೇಕು, ಅದೇ ಡೀಲ್. ಇಲ್ಲಿ ಭಾರತ ಬ್ಲೂ ಪ್ರಿಂಟ್ ಹಾಕಿರೋದು ಕಾರ್ಗೋಸ್ಕರ ಅಲ್ಲ, ನಮ್ಮ ಬಟ್ಟೆಗೋಸ್ಕರ. ಭಾರತದ ಟೆಕ್ಸ್ಟೈಲ್ ಅಥವಾ ಜವಳಿ ಉದ್ಯಮ ಈಗ ಸಂಕಷ್ಟದಲ್ಲಿದೆ. ನಮ್ಮ ಪಕ್ಕದ ಬಾಂಗ್ಲಾದೇಶ, ವಿಯೆಟ್ನಾಂ ನಮಗಿಂತ ಕಮ್ಮಿ ರೇಟ್ ನಲ್ಲಿ ಯುರೋಪ್ಗೆ ಬಟ್ಟೆ ಎಕ್ಸ್ಪೋರ್ಟ್ ಮಾಡ್ತಿವೆ. ಕಾರಣ ಆ ರಾಷ್ಟ್ರಗಳಿಗೆ ಯುರೋಪ್ ನಲ್ಲಿ ಟ್ಯಾಕ್ಸ್ ವಿನಾಯಿತಿ ಇದೆ. ಇದರಿಂದ ನಮ್ಮ ತಿರುಪುರ್, ಸೂರತ್, ಲುಧಿಯಾನದ ಗಾರ್ಮೆಂಟ್ಸ್ ಮಾಲೀಕರು ಒದ್ದಾಡ್ತಿದ್ದಾರೆ. ಈಗ ಭಾರತ ಯುರೋಪ್ ಹತ್ರ ಇಟ್ಟಿರೋ ಡಿಮಾಂಡ್ ಮುಖ್ಯವಾಗಿ ನಾವು ನಿಮ್ಮ ಕಾರುಗಳ ಮೇಲಿನ ಟ್ಯಾಕ್ಸ್ ಕಮ್ಮಿ ಮಾಡ್ತೀವಿ, ನೀವು ನಮ್ಮ ಶರ್ಟು, ಪ್ಯಾಂಟು, ಚಪ್ಪಲಿ ಮೇಲಿರೋ ಟ್ಯಾಕ್ಸ್ ಕಮ್ಮಿ ಮಾಡಿ ಅಂತ. ಅಷ್ಟೇ ನಮ್ಮ IT ಕಂಪನಿಗಳಿಗೆ, ನಮ್ಮ ಇಂಜಿನಿಯರ್ಗಳಿಗೆ ಯುರೋಪ್ಗೆ ಹೋಗೋಕೆ ವೀಸಾ ಪ್ರೋಸೆಸ್ ಈಸಿ ಮಾಡಬೇಕು ಅನ್ನೋದು ಕೂಡ ಈ ಡೀಲ್ ನ ಮುಖ್ಯ ಭಾಗ. ಹಾಗೆ ಕಾರ್ಬನ್ ಟ್ಯಾಕ್ಸ್ CBAM ಅಂತ ಏನಿದೆ, ಅದರಿಂದ ನಮ್ಮ ಸ್ಟೀಲ್ ಮತ್ತು ಸಿಮೆಂಟ್ ಕಂಪನಿಗಳಿಗೆ ವಿನಾಯಿತಿ ಸಿಗಬೇಕು ಅಂತ ಭಾರತ ಪಟ್ಟು ಹಿಡಿದಿದೆ. ಸೊ ಒಂದ್ ಕಡೆ ಭಾರತೀಯರಿಗೆ ಹೈ ಎಂಡ್ ಕಾರುಗಳ ಬಗ್ಗೆ ಇನ್ನಷ್ಟು ಆಪ್ಷನ್ ಸಿಗುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ, ಅಪ್ಪರ್ ಮಿಡಲ್ ಕ್ಲಾಸ್ ರಿಚ್ ನವರಿಗೆ ಅದರ ಹಿಂದಿರೋ ಅಸಲಿ ಉದ್ದೇಶ ಏನ್ ಗೊತ್ತಾ? ನಮಗೆ ಅವ್ರು ಬೇಕಾಗಿದ್ದು ಕೊಡಬೇಕಂದ್ರೆ ಅವ್ರಿಗೆ ನಾವು ಬೇಕಾಗಿದ್ದು ಕೊಡಬೇಕಾಗಿತ್ತು. ಅವ್ರು ಜಾಸ್ತಿ ಯುರೋಪಿಯನ್ ಕಾರ್ಗಳು ಫೇಮಸ್ ಅಲ್ವಾ, ಸೊ ಅವುಗಳಿಗೆ ಸ್ವಲ್ಪ ಕಮ್ಮಿ ಮಾಡ್ತೀವಿ ಅಂತ ನಾವು ಡೀಲ್ ಮಾಡ್ಕೊಳ್ತಾ ಇದೀವಿ ಅವ್ರ ಹತ್ರ. ಟಾಟಾ ಮಹೀಂದ್ರಾಗೆ ಢವಢವ. ಇಷ್ಟು ವರ್ಷ ವಿದೇಶಿ ಕಾರುಗಳ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಅಂತ ಹೇಳಿ ಜನ ಬೇರೆ ದಾರಿ ಇಲ್ಲ 25-30 ಲಕ್ಷ ಕೊಟ್ಟು ನಮ್ಮ ದೇಸಿ ಕಾರುಗಳನ್ನು ತಗೊಳ್ತಾ ಇದ್ರು. ಹೈ ಎಂಡ್ ಕಸ್ಟಮರ್ಸ್ ಕೂಡ ಹೆಚ್ಚು ಅಂದ್ರೆ ಟಾಟಾ ಸಫಾರಿ, ಹ್ಯಾರಿಯರ್, ಮಹೀಂದ್ರಾ XUV 700. ಅದು ಬಿಟ್ರೆ ಹ್ಯಾಂಡೆ, ಟೊಯೋಟಾದ ಕಾರುಗಳು 40 ಲಕ್ಷ, 50 ಲಕ್ಷ, ಫಾರ್ಚುನರ್ 55-60 ಲಕ್ಷ ಅಬ್ಬಬ್ಬ ಅಂದ್ರೆ ಅಲ್ಲಿವರೆಗೆ ಹೋಗ್ತಾ ಇದ್ರು. ಅದೇ ರೇಂಜ್ನಲ್ಲಿ ಅವರಿಗೆ ಯುರೋಪಿಯನ್ SUVಗಳು, ದೊಡ್ಡ ದೊಡ್ಡ ಕಾರುಗಳು ಅವೈಲೇಬಲ್ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಈಗ ಮೆನ್ಷನ್ ಮಾಡಿದ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರೋ ಕಾರುಗಳಿಗೆ ಈಕ್ವಲ್ ಕೇಪಬಿಲಿಟೀಸ್ನ ಯುರೋಪಿಯನ್ ಕಾರುಗಳು ಅಲ್ಲಿ 1-1.5 ಕೋಟಿಗೆ ರೇಟ್ ಜಂಪ್ ಆಗಿಬಿಡ್ತಾ ಇದ್ವು. ಆದ್ರೆ ಈಗ ಅದೇ ಫಾರ್ಚುನರ್ ರೇಟಿಗೆ ಅದೇ ಕೇಪಬಿಲಿಟಿಯ ಯುರೋಪಿಯನ್ ಕಾರ್ ಸಿಗುತ್ತೆ ಅಂತ ಹೇಳಿದ್ರೆ, ಬಿಗ್ ಯುರೋಪಿಯನ್ SUV ಸಿಗುತ್ತೆ ಅಂತ ಹೇಳಿದ್ರೆ 50-60 ಲ್ಯಾಕ್ಗೆ, 70 ಲ್ಯಾಕ್ಗೆ, ಆಗ ಜನರಿಗೆ ಆಪ್ಷನ್ ಜಾಸ್ತಿ ಆಗುತ್ತೆ. ಭಾರತದ ಕಂಪನಿಗಳಿಗೆ ಚಾಲೆಂಜ್ ಎದುರಾಗಬಹುದು. 25-30 ಲ್ಯಾಕ್ ರೇಂಜ್ನಲ್ಲಿ ನೋಡ್ತಿರೋರು ಕೂಡ, ಬಜೆಟ್ನಲ್ಲಿ ಇರೋರು ಕೂಡ ಇನ್ನೊಂದು ಚೂರು ಸ್ಟ್ರೆಚ್ ಮಾಡಿದ್ರೆ ಅದನ್ನೇ ತಗೋಬೋದಲ್ಲ ಅಂಥೇಳಿ ಆ ಕಡೆಗೆ ಮುಖ ಮಾಡಬಹುದು. ಯಾಕಂದರೆ ಯುರೋಪಿಯನ್ ಕಾರುಗಳು ರಿಲಯಬಿಲಿಟಿಗೆ ತುಂಬ ಹೆಸರುವಾಸಿ. ಆ ಕಾರಣದಿಂದ
ಸೊ ಮಾರುತಿ, ಟಾಟಾ, ಹಂಡೆ, ಟೊಯೋಟಾ ಇವರಿಗೆ 8 ಲಕ್ಷ, 10 ಲಕ್ಷ, 12 ಲಕ್ಷ, 13 ಲಕ್ಷ, 15 ಲಕ್ಷ, 20 ಲಕ್ಷ ಆ ರೇಂಜಿನ ಕಾರುಗಳಿಗೂ ಬಹಳ ಸಮಸ್ಯೆ ಆಗಲಿಕ್ಕಿಲ್ಲ. ಆದರೆ 25 ಆ್ಯಂಡ್ ಅಬೋವ್ ಲ್ಯಾಕ್ಸ್ ರೇಂಜಲ್ಲಿ ಬರೋ ಇಂಡಿಯನ್ ಮೇಡ್ ಕಾರುಗಳು, ಅದು ಮಾರುತಿ ಆಗಿರ್ಬೋದು ಅಥವಾ ಜಾಪನೀಸ್ ಕೊರಿಯನ್ಸ್ ಮಾಡೋ ಹುಂಡೆ ಅಥವಾ ಟೊಯೋಟಾದ ಕಾರ್ಗಳೇ ಆಗಿರ್ಬೋದು, ಅವುಗಳಿಗೆ ಡೈರೆಕ್ಟ್ ಥ್ರೆಟ್ ಈಗ ಎದುರಾಗ್ತವೆ. ಯಾಕಂದ್ರೆ ಸ್ನೇಹಿತರೆ, ಯುರೋಪಿಯನ್ ಕಾರ್ಗಳ ಫಿಟ್ ಆ್ಯಂಡ್ ಫಿನಿಶ್ ರಿಫೈನ್ಮೆಂಟ್ಗೆ ಮ್ಯಾಚ್ ಇಲ್ಲ. ಎಂಜಿನ್ ಸ್ಮೂತ್ನೆಸ್ ಇರ್ಬೋದು, ಬಾಡಿ ಪ್ಯಾನಲ್ಗಳ ಗ್ಯಾಪ್ ಇರ್ಬೋದು, ಅಥವಾ ಇಂಟೀರಿಯರ್ನಲ್ಲಿ ಬಳಸೋ ಮೆಟೀರಿಯಲ್ ಕ್ವಾಲಿಟಿ ಇರ್ಬೋದು, ಯುರೋಪಿಯನ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ತುಂಬ ಹೈ ಇದೆ. ಅವ್ರು ಬಳಸೋ ಹೈ ಗ್ರೇಡ್ ಮೆಟಲ್, ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಮತ್ತು ಸರ್ವಿಸ್ ಕ್ವಾಲಿಟಿ ಬೆಂಚ್ ಮಾರ್ಕ್ ಸೆಟ್ ಮಾಡಿವೆ ಗ್ಲೋಬಲಿ. ಹಾಗೆ ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು ಜರ್ಮನ್ ಇಂಜಿನಿಯರಿಂಗ್ ಜನ ಅವರ ಹಾರ್ಟ್ ಬಿಟ್ ತುಂಬ ಜನಕ್ಕೆ. ಇದೇ ಕಾರಣಕ್ಕೆ SIAM ಅಂದರೆ ಭಾರತೀಯ ಆಟೋಮೊಬೈಲ್ ಉತ್ಪಾದಕರ ಸಂಘ ವಿರೋಧಿಸ್ತಾ ಇದೆ. ಈಗ ನೀವು ಸಡನ್ ಆಗಿ ಯುರೋಪಿಯನ್ಸಿಗೆ ಬಿಟ್ಬಿಟ್ಟು ನಾವೇನು ಮಾಡಬೇಕು ಅಂತ. ಆಕ್ಚುಲಿ ಇವರು ಕೂಡ ಅದೇ ಲೆವೆಲ್ ಕಾರುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಷ್ಟೇ, ಬೇರೆ ದಾರಿ ಇಲ್ಲ ಇವಾಗೆಲ್ಲರೂ ಮುಂದಾದರೂ ಕೂಡ. ಆದರೆ ಸದ್ಯಕ್ಕೆ ಸರ್ಕಾರ ಒಂಚೂರು ಸೇಫ್ಟಿ ವಾಲನ್ನು ಇಟ್ಟಿದೆ. ಅದೇ 15,000 ಯೂರೋ ಲಿಮಿಟ್, ಅದಕ್ಕಿಂತ ಕಮ್ಮಿ ಬೆಲೆಯ ಕಾರುಗಳನ್ನು ಅವರು ತರಂಗಿಲ್ಲ, ಅದಕ್ಕೆ ತೆರಿಗೆ ವಿನಾಯಿತಿ ಸಿಗೋದಿಲ್ಲ. ಚೀನಾ ಕಳ್ಳಾಟದ ಭಯ, ಎಸ್, ಈ ಡೇಂಜರಸ್ ಆಯಾಮವನ್ನು ಕೂಡ ನಾವು ನೋಡಬೇಕು. ಅದೇ ಚೈನಾ ಫ್ಯಾಕ್ಟರ್. ಯುರೋಪ್ನ ಎಷ್ಟೋ ಕಾರು ಕಂಪನಿಗಳ ಪಾರ್ಟ್ಸ್ ತಯಾರಾಗೋದು ಚೈನಾದಲ್ಲಿ. ಕೆಲವೊಂದು ಕಂಪನಿಗಳ ಮಾಲೀಕರು ಕೂಡ ಚೀನಾದವರೇ ಆಗಿರ್ತಾರೆ. ಉದಾಹರಣೆಗೆ ವೋಲ್ವೋ, ಗೀಲಿ ಒಡೆತನ. ಈಗ BMW ಇಂಡಿಯಾದ ಪ್ರೆಸಿಡೆಂಟ್ ವಿಕ್ರಮ್ ಪವಾಹ್ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಯುರೋಪ್ ಹೆಸರಲ್ಲಿ ಚೈನೀಸ್ ಕಾರುಗಳು ಭಾರತಕ್ಕೆ ನುಗ್ಗಬಾರದು ಅಂತ ಹೇಳಿದ್ದಾರೆ. ಅಂದ್ರೆ ಕಾರನ್ನ ಪೂರ್ತಿ ಚೀನಾದಲ್ಲಿ ರೆಡಿ ಮಾಡಿ ಅದನ್ನ ಯುರೋಪ್ಗೆ ಕಳಿಸಿ ಅಲ್ಲಿ ಜಸ್ಟ್ ಸ್ಟಿಕ್ಕರ್ ಅಂಟಿಸಿ ಮೇಡ್ ಇನ್ ಜರ್ಮನಿ ಅಂತ ಹೇಳಿ ಇಂಡಿಯಾಗೆ ಮಾರಿದ್ರೆ ಏನು ಅಂತ. ಆಗ ಚೀನಾದ ಮಾಲು ಯುರೋಪ್ ದಾರಿಯಲ್ಲಿ ಭಾರತಕ್ಕೆ ತಲುಪುತ್ತಲ್ವಾ ಅಂತ. ಇದನ್ನ ರೂಲ್ಸ್ ಆಫ್ ಒರಿಜಿನ್ ಅಂತ ಕರೀತಾರೆ. ಭಾರತ ಬಗ್ಗೆ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ. ಕಾರಿನ ಬಹುಪಾಲು ಭಾಗ ಯುರೋಪ್ನಲ್ಲೇ ತಯಾರಾಗಿರಬೇಕು. ಸುಮ್ಮನೆ ಅಸೆಂಬಲ್ ಮಾಡಿದ್ರೆ ಒಪ್ಪಲ್ಲ ಅಂತ ಭಾರತ ಕ್ಲಿಯರ್ ಕಟ್ ಆಗಿ ಕಂಡೀಷನ್ ಕೂಡ ಹಾಕಿದೆ. ಎಲಾನ್ ಮಸ್ಕ್ ಇಲ್ಲ ರೆಡ್ ಕಾರ್ಪೆಟ್. ಎಸ್, ತುಂಬಾ ಜನ ಕೇಳ್ತಿದ್ದಾರೆ, ಹಾಗಾದ್ರೆ ಟೆಸ್ಲಾ ಏನು, ಟೆಸ್ಲಾ ಟುಸ್ಲಾ ಆಯ್ತಾ, ಇಲಾನ್ ಮಸ್ಕ್ ಬರಲ್ವಾ ಹಾಗಾದ್ರೆ ಅಂತ ಹೇಳಿ. ಬಂದಿದ್ದಾರೆ, ಬೆಂಗಳೂರಲ್ಲೂ ಕೂಡ ಈಗೆಲ್ಲ ಓಪನ್ ಮಾಡ್ತಾ ಇದ್ದಾರೆ ಅವರು. ಆದರೆ ಟ್ವಿಸ್ಟ್ ಇದೆ ಇಲ್ಲಿ. ಯುರೋಪ್ ಡೀಲ್ನಲ್ಲಿ ಸದ್ಯಕ್ಕೆ ಎಲೆಕ್ಟ್ರಿಕ್ ಕಾರುಗಳನ್ನು ಹೊರಗಿಡಲಾಗಿದೆ. ಅಂದರೆ ಮೊದಲ 5 ವರ್ಷ ಪೆಟ್ರೋಲ್ ಡೀಸೆಲ್ ಕಾರುಗಳಿಗೆ ಮಾತ್ರ ಟ್ಯಾಕ್ಸ್ ಕಮ್ಮಿ ಇರುತ್ತೆ, ಎಲೆಕ್ಟ್ರಿಕ್ ಕಾರುಗಳಿಗಲ್ಲ. ಯಾಕೆ ಈ ತಾರತಮ್ಯ? ಭಾರತ ಈಗಷ್ಟೇ EV ಕ್ರಾಂತಿಯಲ್ಲಿ ಅಂಬೆಗಾಲಿಡ್ತಿದೆ. ನಮ್ಮ ಕಂಪನಿಗಳು ಟಾಟಾ, ಮಹೀಂದ್ರಾ ಈಗೀಗ ಪಿಕಪ್ ಆಗ್ತಾ ಇವೆ. ಈ ಟೈಮ್ನಲ್ಲಿ ಟೆಸ್ಲಾ ಅಥವಾ ವಿದೇಶಿ EVಗಳು ಬಂದು ಲಗ್ಗೆ ಇಟ್ಟು ಅಗ್ಗದ ಬೆಲೆಗೆ ಸಿಕ್ಬಿಟ್ರೆ ವಿದೇಶಿ ವ್ಯಾಮೋಹ ಸಿಕ್ಕಾಪಟ್ಟೆ ಇರೋ ನಮ್ಮ ಜನ ನಮ್ಮ ಕಾರುಗಳನ್ನು ಮೂಸೋದಿಲ್ವೇನೋ ಅನ್ನೋ ಆತಂಕ. ಸೊ ಸರ್ಕಾರ ಹೇಳಿದೆ, EVಗೂ ಡಿಸ್ಕೌಂಟ್ ಬೇಕಾ? ಡಿಸ್ಕೌಂಟ್ ಬೇಡ, ಮಾಮೂಲಿ ಅವ್ರ ರೇಟಿಗೆ ಮಾರಿ, ಬಟ್ ಇಂಡಿಯಾದಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಮಾರಿ, ಇಂಪೋರ್ಟ್ ಮಾಡಿದ್ರೆ ಡಿಸ್ಕೌಂಟ್ ಇಲ್ಲ ಟ್ಯಾರಿಫ್ನಲ್ಲಿ ಅಂತ ಹೇಳಿದೆ. ಸೊ ಇಲಾನ್ ಮಸ್ಕ್ ಅವರ ಟೆಸ್ಲಾ ಕೂಡ ಜರ್ಮನಿಯಿಂದ ಕಾರ್ ತಂದಿಲ್ಲ ಮಾರ್ತೀನಿ ಅಂದ್ರೆ ಸದ್ಯಕ್ಕೆ ನಡೆಯಲ್ಲ. ಅವ್ರು ಇಲ್ಲಿಗೆ ಬಂದು ಇಲ್ಲೇ ಫ್ಯಾಕ್ಟರಿ ಹಾಕಬೇಕಾಗತ್ತೆ. ಹಬ್ಬನ ಅಥವಾ ಎಚ್ಚರಿಕೆನಾ? ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಸ್ನೇಹಿತರೆ? ವಿದೇಶಿ ಕಾರುಗಳು ಬಂದ್ರೆ ನಮ್ಮ ದೇಸಿ ಕಂಪನಿಗಳು ಸರ್ವೈವ್ ಆಗ್ತಾವ, ಅಥವಾ ನಮ್ಮ ರಸ್ತೆಗಳಲ್ಲಿ ಔಡಿ, ಬೆನ್ಸ್, BMW ಓಡಾಡಿದ್ರೆ ತಪ್ಪೇನಿಲ್ಲ ಅಂತ ನಿಮಗನ್ಸುತ್ತಾ? ಅಥವಾ ನಮ್ಮ ವಸ್ತುಗಳನ್ನೆಲ್ಲ ಮಾರಬೇಕು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಏನಾದ್ರು ಮಾರಕ್ಕೆ ಬಿಡಬೇಕು ಅನ್ನೋದನ್ನು ನೀವು ಒಪ್ತೀರಾ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ. ಇಂತಹ ಡೀಟೇಲ್ಡ್ ಮಾಹಿತಿಗಾಗಿ ಮಸ್ಮಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ನೋಡಿ, ವಿಡಿಯೋ ಕೆಳಗಡೆ ಜಾಯಿನ್ ಅಂತ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು, ಆ ನಾಲೆಜ್ ಕಮ್ಯುನಿಟಿಯನ್ನು ಸೇರ್ಬೋದು. ಆನಂತರ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ಬುಲೆಟಿನ್, ಬಿಸ್ನೆಸ್, ಕರೆಂಟ್ ಪವರ್ ಎಲ್ಲ ಸ್ಪೆಷಲ್ ವೀಡಿಯೋಸ್ ಇನ್ಕ್ಲೂಡಿಂಗ್ ಎಕನಾಮಿಕ್ಸ್ನ ಮಿನಿ ಸೀರೀಸ್ ನೀವು ನೋಡೋ ಆಪ್ಷನ್ ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.